ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತಮ್ಮ ಮಕ್ಕಳು ದೊಡ್ಡ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋದು ಎಲ್ಲಾ ಪೋಷಕರ ಆಸೆಯಾಗಿರುತ್ತೆ. ಆದ್ರೆ ಪೋಷಕರ ಕನಸುಗಳೇ ಹಣ ಮಾಡೋರಿಗೆ ಬಂಡವಾಳವಾಗ್ಬಿಟ್ಟಿದೆ. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಕೊಡೋದಾಗಿ ಹಣ ಪಡೆದು ಇಲ್ಲೊಬ್ಬಾಕೆ ಅವಕಾಶ ಕೊಡದೆ ಯಾಮಾರಿಸ್ಬಿಟ್ಟಿದ್ದಾಳೆ. ಗೊಂದಲ, ವಾಗ್ವಾದ, ಗದ್ದಲ. ಇದು ರಾತ್ರಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ನಡೆದ ಘಟನೆ. ಇವೆಂಟ್ ಮ್ಯಾನೇಜ್ಮೆಂಟ್ ನ ಮಹಿಳೆಗೆ ಪೋಷಕರು ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಅಷ್ಟಕ್ಕೂ ಇಲ್ಲಿ ಆಗಿದ್ದಿಷ್ಟು. ಈಕೆಯ ಹೆಸರು ಹೀನಾ ಜೈನ್. ನಿತ್ಯಾಂಗನ ಅಕಾಡೆಮಿ ಹೆಸರಲ್ಲಿ ಡ್ಯಾನ್ಸ್ ಇವೆಂಟ್ ನಡೆಸೋದು ಈಕೆಯ ಕೆಲಸ. ಈ ಬಾರಿ ಬಿಗ್ಗೆಸ್ಟ್ ತಾಂಡವ ನೃತ್ಯ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಟೌನ್ ಹಾಲ್ ನಲ್ಲಿ ನಿನ್ನೆ ನಿಗದಿಯಾಗಿದ್ದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಟಿ ಜಯಪ್ರದಾರನ್ನ ಕರೆಸಲಾಗಿತ್ತು. ನೀವು ಜಯಪ್ರದಾ ಎದುರಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇರಿ, ಅವರಿಂದ ಅವಾರ್ಡ್ ಕೊಡಿಸ್ತೀವಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜಾಹೀರಾತು ಕೊಟ್ಟಿದ್ರು. ಇದನ್ನ ನಂಬಿದ ಡ್ಯಾನ್ಸ್ ಅಕಾಡೆಮಿಯವರು 50ರಿಂದ 60,000 ಹಣ ಕೊಟ್ಟು ರಿಜಿಸ್ಟರ್ ಮಾಡಿಸಿಕೊಂಡಿದ್ರು. ಆದ್ರೆ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಡ್ಯಾನ್ಸ್ ಮಾಡೋದಕ್ಕೆ ಬಂದ ಮಕ್ಕಳು ರಾತ್ರಿ 12 ಗಂಟೆ ಆದ್ರೂ ಕುಳಿತಲ್ಲೇ ಕುಳಿತಿದ್ರು. ಡ್ಯಾನ್ಸ್ ಮಾಡಿಸೋದ್ ಬಿಡಿ, ಊಟವನ್ನು ಕೊಟ್ಟಿಲ್ವಂತೆ. ಹಾಗೆ ಕಾರ್ಯಕ್ರಮವನ್ನು ಮುಗಿಸಿ ಬಿಟ್ಟಿದ್ರು. ಇದರಿಂದ ರೊಚ್ಚಿಗೆದ್ದ ಪೋಷಕರು ಮತ್ತು ಡ್ಯಾನ್ಸ್ ಟೀಚರ್ಸ್ ಕಾರ್ಯಕ್ರಮ ಆಯೋಜಕಿ ಹೀನಾ ಜೈನ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಾನ್ಸ್ ಅಂತ ನೇಮ್ ಇಂದ ಶಿ ಇಸ್ ಮೇಕಿಂಗ್ ಬಿಸ್ನೆಸ್. ದ ನೇಮ್ ಇಸ್ ನೃತ್ಯಾಂಗನ, ಬಟ್ ನೃತ್ಯ ಇಲ್ಲದೆ ಸುಮ್ಮನೆ ಬಿಸ್ನೆಸ್ ಮಾಡ್ತಾ ಇರೋದು. ಬಿಸ್ನೆಸ್ ಫ್ರಮ್ ಅವರ್ ಅಕಾಡೆಮಿ 1,35,000 ಶಿ ಇಸ್ ಟೇಕನ್. Nobody didn't have food. Nobody didn't have food. I myself am the guru. I also didn't have food. None of them. Parents, nobody. ಜಯಪ್ರದ ಎದುರು ಡ್ಯಾನ್ಸ್ ಮಾಡಬೇಕು ಅಂತ ಮಕ್ಕಳು ತಾಂಡವ ನೃತ್ಯದ ವೇಷ ತೊಟ್ಟು ರಾತ್ರಿ 12ರವರೆಗೂ ಕಾದು ಸುಸ್ತಾಗಿದ್ದರು. ಪೋಷಕರ ತರಾಟೆ ಬಳಿಕ ಮಾತನಾಡಿದ ಹೀನಾ ಜೈನ್ ಸಮಯದ ಅಭಾವದ ಸಬೂಬು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಹಣ ಖಾಲಿಯಾಗಿದೆ, 1 ತಿಂಗಳು ಸಮಯ ಕೊಡಿ, ವಾಪಸ್ ಕೊಡ್ತೀನಿ ಅಂತ ಪೋಷಕರಿಗೆ ಮನವೊಲಿಸಿದ್ದಾರೆ. ಯಾರು ರಿಫಂಡ್ ಕೇಳ್ತಾ ಇದ್ದಾರೆ ಅವ್ರಿಗೆ ನಾನೇ ಹೇಳ್ತಾ ಇದ್ದೀನಿ, ಜಸ್ಟ್ ಡಾನ್ಸ್ ಮಾತ್ರ ಆಗ್ಲಿಲ್ಲ. ಅದು ಬಿಕಾಸ್ ಸರ್ ಮ್ಯಾಮ್ ನೀವು ವಿಡಿಯೋ ರೆಕಾರ್ಡಿಂಗ್ ನೋಡಿ ಸರ್, ಅವರೇ ಟೈರ್ಡ್ ಆಗ್ತಾ ಇದ್ರು, ಓಲ್ಡ್ ಅವರು. ಅದಕ್ಕೋಸ್ಕರ ಸರ್ ಜಸ್ಟ್ ಡಾನ್ಸ್ ಮಾತ್ರ ಆಗಲಿಲ್ಲ, ಅವಾರ್ಡ್ಸ್ ಆಗಿದೆ ಸರ್. ಅಟ್ಲೀಸ್ಟ್ ಅದು ಮಾತ್ರ, ಬಿಕಾಸ್ ಸರ್ ಮೇನ್ ಸರ್ ನೋಡಿ ನಮಗೆ ಅದೆಲ್ಲ ಪೇ ಮಾಡಬೇಕಲ್ವಾ, ಕೇಳ್ತಾನೆ ಇಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ ಸರ್. ಪೋಷಕರು ಮತ್ತು ಮಕ್ಕಳ ಕನಸನ್ನ ಈಕೆ ಬಿಸ್ನೆಸ್ ಮಾಡಿಕೊಂಡ್ರೆ ಹಣ ಕೊಟ್ಟೋರು ನಿರಾಸೆಯಿಂದ ಮನೆ ಕಡೆ ಸಾಗಿದ್ದಾರೆ. ಹಣ ವಾಪಸ್ ಕೊಡದಿದ್ರೆ ಪೊಲೀಸರಿಗೆ ದೂರು ನೀಡೋದಾಗಿ ಎಚ್ಚರಿಸಿದ್ದಾರೆ. ಏನೇ ಆಗ್ಲಿ, ನಮ್ಮ ಕನಸು ಈಡೇರಿಲ್ಲ, ಮಕ್ಕಳಾದ್ರೂ ಸಾಧನೆ ಮಾಡ್ಲಿ ಅಂತ ಎಷ್ಟು ಖರ್ಚಾದ್ರೂ ಮಾಡೋದಕ್ಕೆ ತಯಾರಾಗಿರುವ ಪೋಷಕರನ್ನೇ ಹೀಗೆ ಸಂಕಷ್ಟಕ್ಕೆ ಸಿಲುಕಿಸಿದ್ರೆ ಏನ್ ಮಾಡೋದು? ವಿಕಾಸ್, TV9 ಬೆಂಗಳೂರು.